Hello everybody. In this video, I am going to explain the topic ETBAF, which relates to the subject tax procedure and planning. And this topic is there for third sem BCom students of Mangalore University. Yes, I will be explaining the topic ETBAF. ETBAF stands for TDS or TCS book adjustment form. ETBAF ಅದರ full form ಏನಂದರೆ TDS or TCS book adjustment form. And if you go through the recap of the previous session, so I had explained the concept like tax deducted source, collection of tax at source, ETDS or TCS ಫಾರ್ಮ್ ನಂಬರ್ 27A. ಸೊ ನಾನು ಈ ಕಾನ್ಸೆಪ್ಟ್ಸ್ನ ನನ್ನ ಹಿಂದಿನ ಸೆಷನ್ ಅಥವಾ ನನ್ನ ಹಿಂದಿನ ವೀಡಿಯೋಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಟ್ಯಾಕ್ಸ್ ಡಿಡಕ್ಟೆಡ್ ಸೋರ್ಸ್ ಟಿ ಡಿ ಎಸ್, ಕಲೆಕ್ಷನ್ ಆಫ್ ಟ್ಯಾಕ್ಸ್ ಎಟ್ ಸೋರ್ಸ್ ಇದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ. ರಿಗಾರ್ಡಿಂಗ್ ಇ ಟಿ ಡಿ ಎಸ್ ಆರ್ ಟಿ ಸಿ ಎಸ್ ಐ ಹ್ಯಾಡ್ ಎಕ್ಸ್ಪ್ಲೈನ್ ಆ್ಯಂಡ್ ಆಲ್ಸೋ ಐ ಗೇವ್ ಎ ಬ್ರೀಫ್ idea about the form number 27A. Form number 27A ಬಗ್ಗೆ ಕೂಡ I had explained in my previous video. Now let us understand the concept ETBAF. See, as I already said, ETBAF stands for TDS or TCS book adjustment form. ETBAF ಅಂತ ಹೇಳಿದ್ರೆ TDS or TCS book adjustment form. And who has to ಫೈಲ್ ದ ಇ ಟಿ ಬಿ ಎಫ್? ಇ ಟಿ ಬಿ ಎಫ್ನ ಯಾರು ಫೈಲ್ ಮಾಡ್ತಾರೆ ಅಂತ ನೋಡಿದ್ರೆ, ಇಟ್ ಈಸ್ ದ ಅಕೌಂಟ್ಸ್ ಆಫೀಸರ್ ಹೂ ವಿಲ್ ಫೈಲ್ ದ ಇ ಟಿ ಬಿ ಎಫ್. ಇ ಟಿ ಬಿ ಎಫ್ನ ಫೈಲ್ ಮಾಡುವಂಥದ್ದು ಅಕೌಂಟ್ಸ್ ಆಫೀಸರ್. ಸೊ ಅವನು ಏನನ್ನ ಫೈಲ್ ಮಾಡ್ತಾನೆ ಅಥವಾ ವಾಟ್ ದ ಅಕೌಂಟ್ಸ್ ಆಫೀಸರ್ ವಿಲ್ ಫೈಲ್, ಯಾವುದು ಫೈಲ್ ಮಾಡ್ತಾನೆ ಅಂದರೆ, ಸಿ ಅಂಡರ್ ಇ ಟಿ ಬಿ ಎಫ್ ಯು ಕ್ಯಾನ್ ಸಿ ಟೂ ಪಾರ್ಟೀಸ್. ಇ ಟಿ ಬಿ ಎಫ್ ಅಂಡರ್ಲಿ ನಿಮಗೆ ಎರಡು ಪಾರ್ಟಿ ಬರ್ತವೆ. ಒನ್ ಇಸ್ ದ ಅಕೌಂಟ್ಸ್ ಆಫೀಸರ್, ದ ಅದರ್ ಒನ್ ಇಸ್ ದ ಡ್ರಾಯಿಂಗ್ ಆ್ಯಂಡ್ ಡಿಸ್ಪರ್ಸಿಂಗ್ ಆಫೀಸರ್, ಡಿ ಡಿ ಒ ಅಂತ ಕರಿತೀವಿ. ಈ ಡಿ ಡಿ ಒ ಅದನ್ನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಎವ್ರಿ ಮಂತ್ ಹಿ ವಿಲ್ ಡಿಡಕ್ಟ್ ಸರ್ಟನ್ ಪೇಮೆಂಟ್ಸ್ನ ಅವನು ಡಿಡಕ್ಟ್ ಮಾಡ್ತಾನೆ. ಯಾವ ರೀತಿ ಅಂತ ಹೇಳಿದ್ರೆ, ಇಟ್ ಮೈಟ್ ಬಿ ಟಿ ಡಿ ಎಸ್ ಸ್ಯಾಲ್ರಿ, ಆರ್ ಇಟ್ ಮೈಟ್ ಬಿ ಟಿ ಡಿ ಎಸ್ ನಾನ್ ಸ್ಯಾಲ್ರಿ, ಆರ್ ಇಟ್ ಮೈಟ್ ಬಿ ಟಿ ಡಿ ಎಸ್ ನಾನ್ ಸ್ಯಾಲ್ರಿ ಆಫ್ ನಾನ್ ರೆಸಿಡೆಂಟ್ ಆರ್ ಟಿ ಸಿ ಎಸ್. ಈ ರೀತಿಯಾದ ಪೇಮೆಂಟ್ಸ್ನ ಡಿ ಡಿ ಒ ಎವ್ರಿ ಮಂತ್ ಡಿಡಕ್ಟ್ ಮಾಡ್ತಾನೆ. ಅಕೌಂಟ್ಸ್ ಆಫೀಸರ್ ಏನು ಮಾಡ್ತಾನೆ ಅಂದರೆ, ಡಿ ಡಿ ಒ ಯಾವುದೆಲ್ಲ ಪೇಮೆಂಟ್ಸ್ನ ಡಿಡಕ್ಟ್ ಮಾಡಿದ್ದ he will consolidate. That is, the accounts officer will consolidate the payments made by the DDO. Consolidate ಮಾಡಿ for every quarter the accounts officer will file the ETBAF. accounts officer ಏನು ಮಾಡ್ತಾನೆ ಅಂದರೆ, ಪ್ರತಿ ಕ್ವಾರ್ಟರಿಗೆ ಡಿ ಡಿ ಒ ಏನೋ ಪ್ರತಿ ತಿಂಗಳು ಡಿಡಕ್ಟ್ ಮಾಡಿದ್ದ ಆ ಪೇಮೆಂಟ್ಸ್ನ ಪ್ರತಿ ಕ್ವಾರ್ಟರಿಗೆ ಕನ್ಸೋಲಿಡೇಟ್ ಮಾಡಿ ದ ಅಕೌಂಟ್ಸ್ ಆಫೀಸರ್ ವಿಲ್ ಫೈಲ್ ದ ಇ ಟಿ ಬಿ ಎ ಎಫ್. And as I already said, who has to file the ETBAF? ETBAF is to be filed by accounts officer. When the ETBAF is to be filed, ETBAF has to be filed for every quarter. ಪ್ರತಿ 3 ತಿಂಗಳಿಗೆ ETBAFನ ಫೈಲ್ ಮಾಡಬೇಕಾಗುತ್ತೆ ಅಕೌಂಟ್ಸ್ ಆಫೀಸರ್ ಅದು. ಆ್ಯಂಡ್ ಇಟ್ ಕಂಟೈನ್ಸ್ ದ ಇಟ್ ಇಸ್ ಎ ಕನ್ಸಾಲಿಡೇಟೆಡ್ ಆರ್ ಇಟ್ ಈಸ್ ಕನ್ಸಾಲಿಡೇಟೆಡ್ ಬೈ ದ ಅಕೌಂಟ್ಸ್ ಆಫೀಸರ್. ಸೊ ಇದನ್ನ ಕನ್ಸಾಲಿಡೇಟ್ ಮಾಡೋದು ಅಂತ ಯಾರು ಮಾಡೋದು ಅಂತ ಹೇಳಿದ್ರೆ ಅಕೌಂಟ್ಸ್ ಆಫೀಸರ್. ದ ಅಕೌಂಟ್ಸ್ ಆಫೀಸರ್ ಈಸ್ ರೆಸ್ಪಾನ್ಸಿಬಲ್ ಟು ಕನ್ಸಾಲಿಡೇಟ್ ದ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಪೇಮೆಂಟ್ಸ್ ಮೇಡ್ ಬೈ ದ ಡಿ ಡಿ ಒ. ಸೊ ಯಾವ್ಯಾವ ರೀತಿಯ ಪೇಮೆಂಟ್ಸ್ ಡಿ ಡಿ ಒ ಅದನ್ನು ಡಿಡಕ್ಟ್ ಮಾಡಿರ್ಬೋದು ಅಂತ ಹೇಳಿದ್ರೆ, ದ ಡಿ ಡಿ ಒ ಮೈಟ್ ಡಿಡಕ್ಟ್ ಟಿ ಡಿ ಎಸ್ ಸ್ಯಾಲ್ರಿ, ಟಿ ಡಿ ಎಸ್ ನಾನ್ ಸ್ಯಾಲ್ರಿ, ಆರ್ ಟಿ ಡಿ ಎಸ್ ನಾನ್ ಸ್ಯಾಲ್ರಿ ಆಫ್ ನಾನ್ ರೆಸಿಡೆಂಟ್ ಆರ್ TCS. Next, see, when an accounts officer has to file the ETBF, he has to quote AIN. AIN na accounts officer adanu quote ಮಾಡಬೇಕಾಗುತ್ತೆ. And what is this AIN? AIN stands for, it is accounts officer identification number. AIN ಅಂತ ಹೇಳಿದ್ರೆ it is accounts officer identification number. It is a 7-digit unique identification number issued by the Directorate of Income Tax, Delhi. So AIN ಏನಿದೆಯಲ್ಲ, it is mandatory for an accounts officer while submitting the ETBF. ETBF ಸಬ್ಮಿಟ್ ಮಾಡುವಾಗ AIN ಅನ್ನೋದು
It is mandatory for the accounts officer. It is a 7-digit unique identification number. So ಈ 7-digit unique identification number ಏನಿದೆಯಲ್ಲ, it is issued by the Directorate of Income Tax, New Delhi. To obtain AIN, an AO is required to send his details together with the details of DDOs associated with him to Directorate of Income Tax in order to obtain AIN. So who requires AIN? Whether DDO requires AIN, that is accounts officer identification number, ಯಾರಿಗೆ ಅವಶ್ಯಕತೆ ಇದೆ? DDOಗೆ ಅವಶ್ಯಕತೆ ಇದೆಯಾ ಅಥವಾ accounts officerಗೆ ಅವಶ್ಯಕತೆ ಇದೆಯಾ? It is required for the accounts officer. So in order to obtain AIN, the AO, that is accounts officer, has to send certain details. ಕೆಲವೊಂದು ಡೀಟೇಲ್ಸ್ನ ಕಳಿಸ್ಬೇಕಾಗುತ್ತೆ along with the details of DDOದ ಡೀಟೇಲ್ಸ್ ಕೂಡ accounts officer ಕಳಿಸ್ಬೇಕಾಗುತ್ತೆ. ಯಾರಿಗೆ ಕಳಿಸ್ಬೇಕಾಗುತ್ತೆ ಅಂತ ಹೇಳಿದ್ರೆ for the Directorate of Income Tax. And as I already said, it is mandatory for every accounts officer to, in order to file the ETBAF, the AIN is must. ಅದು AIN ಅನ್ನೋದು mandatory to file the ETBAF. If any change in the details of DDO details ಅಲ್ಲಿ ಏನಾದರೂ ಚೇಂಜ್ ಆಗಿದ್ರೆ or associated with the AO shall be communicated by the AO to the Directorate of Income Tax in the format as per Annexure 4 of the ETBAF manual. ಅಂದರೆ DDOದ ಏನಾದ್ರು ಇನ್ಫಾರ್ಮೇಷನ್ ಚೇಂಜಸ್ ಮಾಡಬೇಕಂತಿದ್ರೆ ಅಥವಾ if there is any change in the details of DDO, then what the AO has to do? AO has to communicate to the Directorate of Income Tax. Income Tax Directorate ಗೆ AO adonu accounts officer adonu, he has to communicate regarding the changes in the details of the DDO details change agiro ಬಗ್ಗೆ AO adonu, he has to communicate it to the Directorate of Income Tax in the format, on the format ಇದೆ as per the Annexure 4 of the ETBAF manual. So ಏನು ಚೇಂಜಸ್ ಆಗಿದೆ ಅದನ್ನ AO ಆದವನು he has to communicate to the Directorate of Income Tax as per the Annexure 4 of the ETBAF manual. And this is the summary. So what we have gone through in this session, that is I have discussed regarding the meaning of or the full form of ETBF. ETBF stands for TDS or TCS book adjustment form, which has to be filed quarterly by the AO. And what the quarterly statement contains? The quarterly statement contains the consolidated payments made by the DDO ಅದನ್ನು ಯಾವುದೆಲ್ಲ ಪೇಮೆಂಟ್ಸ್ನ ಪ್ರತಿ ತಿಂಗಳು ಮಾಡಿರ್ತಾನೆ, ಸೊ ಅದನ್ನ ಕನ್ಸಾಲಿಡೇಟ್ ಮಾಡಿ ಇಟ್ ವಿಲ್ ಬಿ ಫೈಲ್ಡ್ quarterly by the accounts officer. See the MCQs. ETBAF is a dash statement. It is a quarterly statement. It's not a monthly statement or annual statement. It's a quarterly statement. Every accounts officer who processes the bills prepared by dash has to furnish the quarterly ETBAF. That is, every accounts officer who processes the bills prepared by whom? It is the bill prepared by the DDO will be processed by the accounts officer. Accounts officer ಅದನ್ನು ಯಾವ ಬಿಲ್ಸ್ನ ಅವನು ಪ್ರೊಸೆಸ್ ಮಾಡ್ತಾನೆ ಅಂದರೆ ಯಾವ ಬಿಲ್ಸ್ನ DDO ಪ್ರಿಪೇರ್ ಮಾಡಿರ್ತಾನೆ, that will be processed by the accounts officer. Accounts officer identification number is a dash digit unique identification number. As I already said, that is AIN. AIN stands for accounts officer identification number, which will be issued by Directorate of Income Tax, and it contains certain digits of numbers. How many digits of numbers or how many digit the identification number contains? If you see, it is 7-digit identification number. It is mandatory to file ETBF in dash format. So ETBF file ಮಾಡುವಾಗ AIN is mandatory, and in what format? So ಯಾವ ಫಾರ್ಮ್ಯಾಟ್ ಅಲ್ಲಿ ಸಬ್ಮಿಟ್ ಮಾಡುವಾಗ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಫಾರ್ಮ್ಯಾಟ್ ಅಲ್ಲಿ ಸಬ್ಮಿಟ್ ಮಾಡುವಾಗ. So any changes in the details of DDOs associated to the EO shall be communicated to whom? ಅಂದರೆ if there is any change in the DDO details ಅಲ್ಲಿ ಏನೋ ಚೇಂಜಸ್ ಆಯಿತು ಅಂತ ಹೇಳಿದ್ರೆ AO is responsible to communicate to the concerned authority. ಯಾವ ಅಥಾರಿಟಿ ಅಂತ ಹೇಳಿದ್ರೆ Directorate of Income Tax. So I hope you have understood with the concept of ETBF. Thank you.